ಸಚಿವ ಕೆಎಚ್ ಮುನಿಯಪ್ಪ ಪರ ಬ್ಯಾಟ್ ಬೀಸಿದ ಪಾಲನಹಳ್ಳಿ ಶ್ರೀ. ರಾಜ್ಯದ ನೂತನ ಸರ್ಕಾರದಲ್ಲಿ ಅನುಭವಿಗಳು ಆದ ಕೆಎಚ್ ಮುನಿಯಪ್ಪ ಅವರಿಗೆ ಉನ್ನತ ಮಂತ್ರಿ ಸ್ಥಾನಕ್ಕೆ ಒತ್ತಾಯ. ಎಡಗೈ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಲು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಒತ್ತಾಯ ಮಾಡಿರುವಂಥದ್ದು. ಕೆಎಚ್ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಸಮುದಾಯ ಆಶಯವಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಮಾಡಿರುವುದು ಸ್ವಾಗತ. ಕೆಎಚ್ ಮುನಿಯಪ್ಪ ಅವರನ್ನ ಪರಿಗಣಿಸಬಹುದಾಗಿತ್ತು. ಆಹಾರ ಖಾತೆಯನ್ನ ಮುಂದುವರಿಸುವ ಬದಲು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಗೃಹ ಖಾತೆಯನ್ನ ಕೆಎಚ್ಎಂಗೆ ನೀಡಬಹುದಾಗಿತ್ತು. ನಮ್ಮ ಸಮಾಜದ ಮುಖ್ಯಸ್ಥರು ಆಗಿರುವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 6 ಬಾರಿ ಸಂಸದರಾಗಿ ರೈಲ್ವೆ ಖಾತೆ ಸಚಿವರಾಗಿದ್ದವರು. ಕೆಎಚ್ಎಂ ಅವರಿಗೆ ಉತ್ತಮ ಸ್ಥಾನ ಕೊಡದೆ ಇರುವುದು ಸಮುದಾಯಕ್ಕೆ ನೋವಾಗಿದೆ, ಅನ್ಯಾಯವಾಗಿದೆ. ಮುಂದಿನ ದಿನಗಳಲ್ಲಿ ಕೆಎಚ್ಎಂ ಅವರ ಹಿರಿತನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಹೆಚ್ಚಿನ ಮಣೆ ಹಾಕಬೇಕಾಗಿದೆ. ನಮ್ಮ ಸಮುದಾಯದ ಸ್ವಾಮೀಜಿಗಳೆಲ್ಲ ಚರ್ಚೆ ಮಾಡಿದ್ದೀವಿ. ನಾಳೆ ಅಥವಾ ನಾಡಿದ್ದು ಮುನಿಯಪ್ಪ ಅವರನ್ನ ಭೇಟಿ ಮಾಡುತ್ತೀವಿ ಎಂದಿದ್ದಾರೆ. ಪಾಲನಹಳ್ಳಿ ಶ್ರೀ. ನಿಗಮ ಮಂಡಳಿ ಎನ್ ಶ್ರೀನಿವಾಸ್ಗೆ ನೀಡಲಿ. ಯುವಕರು ಆದ ನೆಲಮಂಗಲ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಲಿ. ಯುವಕರಿಗೆ ಹೆಚ್ಚು ಶಕ್ತಿ ತುಂಬಲು ಡಿಕೆಶಿ ಮುಂದಾಗಿರುವುದು ಸ್ವಾಗತ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಹೊಸ ಸರ್ಕಾರಕ್ಕೆ ಸಹೃದಯ ಶಕ್ತಿಗಳಲ್ಲಿ ನಮ್ಮ ಪಾಲನಹಳ್ಳಿ ಮಠದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು. ಉತ್ಕೃಷ್ಟವಾಗಿ ಚಿನ್ಮಯವಾಗಿ ಬದುಕಲಿ ಮತ್ತು ಅವರ ಶ್ರದ್ಧಾ ಮತ್ತು ಪಕ್ಷನಿಷ್ಠೆಗೆ ಜಯವಾಗಿದೆ. ಪ್ರಕೃತಿಯ ದೇವತೆ ಆಶೀರ್ವಾದ ಕೊಟ್ಟಿದ್ದಾರೆ. ಶುಭವಾಗಿ ಹೋಗಲಿ. ಸರ್ವರಿಗೆ ಒಳಿತಾಗಲಿ. ಸರ್ವೇ ಜನಂ ಸುಖಿನಂ ಭವಂತು. ಸ್ವಾಮೀಜಿ, ಮುಖ್ಯವಾಗಿ ಈಗ ಎಲ್ಲರೂ ಸಚಿವರಿಗೆ ಯಾವ ರೀತಿ ಶುಭಾಶಯ ಕೊಡ್ತೀರಾ? ಕೆಎಚ್ ಮುನಿಯಪ್ಪ ಅವ್ರಿಗೆ ಏನು ಸ್ಥಾನ ಸಿಗಬೇಕಾಯಿತು ಅಂತ ನಿಮ್ಮ ಒಂದು ಸಮುದಾಯದಿಂದ? ಒಂದು ಕಡೆ ಈ ಒಂದು ಸಮಾಜ ಬಹಳ ಹಿಂದಿನಿಂದಲೂ ಕೂಡ ಪಕ್ಷನಿಷ್ಠೆ ಕಾಯನಿಷ್ಠೆಯಿಂದ ಬಂದಿರತಕ್ಕಂಥದ್ದು. 1959ರಿಂದ 1889ರವರೆಗೂ ಕೂಡ 22 ಜನ ಶಾಸಕರಾಗಿ ಸಚಿವರಾಗಿ ಬಂದಿರತಕ್ಕಂತಹ ಈ ಸಮಾಜ. ಅದಕ್ಕೂ ಮುಖ್ಯವಾಗಿ ಕೆಎಚ್ ಮುನಿಯಪ್ಪಾಜಿಯವರು ಪಕ್ಷನಿಷ್ಠೆ ಕಾಯನಿಷ್ಠೆಯಲ್ಲಿ ಕೇಂದ್ರದಲ್ಲಿ 7 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿಕೊಂಡು ಬಂದು ಅವರದೇ ಆದಂತಹ ಒಂದು ಶಿಸ್ತಿನ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಬಂದಿರತಕ್ಕಂತಹ ಇತಿಹಾಸ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ನೋಡಿದಾಗ ಈ ಸಮಾಜದ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಗೌರವಾನ್ವಿತವಾಗಿರ್ತಕ್ಕಂತಹ ಕಾಯನಿಷ್ಠೆ ಇರ್ತಕ್ಕಂಥವರಿಗೆ ಈ ಸಚಿವ ಸ್ಥಾನ ಅಲ್ಲ ಅನಿಸುತ್ತೆ. ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ನಮಗಾದರೂ ಕೂಡ ಭಾವಿಸ್ತಾ ಇದೆ. ಅದ್ರ ಜೊತೆಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡುವಂತಹ ಒಬ್ಬ ವ್ಯಕ್ತಿತ್ವದಲ್ಲಿ ಡಿಸಿಎಮ್ಮೂ ಇಲ್ಲ ಅನ್ನುವಂಥದ್ದೇ ತಿಳಿದದಾದರೆ ಉತ್ಕೃಷ್ಟವಾದಂತಹ ಸಚಿವ ಸ್ಥಾನನೂ ಕೂಡ ಲಭಿಸಬೇಕಾಗಿತ್ತು ಅಂತ ನಮಗೆ ತುಂಬ ನೋವಾಗಿದೆ. ಏಕೆಂದರೆ ಈ ಬಹುಮುಖ್ಯವಾಗಿರ್ತಕ್ಕಂತಹ ಈ ಸಮಾಜಕ್ಕೆ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನುವುದನ್ನು ತೋರಿಸುತ್ತೆ. ಅಂದರೆ ಯಾವ ಸಚಿವ ಸ್ಥಾನ ಕೊಡಬೇಕಾಯಿತು ಅಂತ ನೀವು ಇದು ಮಾಡಿದ್ರೆ ಸ್ವಾಮೀಜಿ? ಸಾಮಾನ್ಯ ಉತ್ಕೃಷ್ಟವಾದ ನಮ್ಮದಿದ್ದು ಡಿಸಿಎಂ ಕೊಡಬೇಕಾಗಿತ್ತು ಅಂತ ಒಂದು ಮನಸ್ಸಿನಲ್ಲಿತ್ತು. ಅಟ್ಲೀಸ್ಟ್ ಅದಾಗಿಲ್ಲ. ಅವರು ನಮ್ಮ ಅಣ್ಣ ತಮ್ಮಂದಿರ ಸಮಾಜದವರು ಇರಲಿ. ಆದರೆ ಈಗಲಾದರೂ ಕೂಡ ಒಂದು ಸಮಾಜ ಕಲ್ಯಾಣ ಇನ್ನೂ ಉತ್ಕೃಷ್ಟವಾದಂಥದ್ದು ಕೊಡಲಿ. ಯಾಕೆಂದರೆ ಹಿರಿಯವರಿದ್ದಾರೆ, ಅವರು ಪಕ್ಷಕ್ಕೆ ಬಹಳ ದುಡಿದಿದ್ದಾರೆ. ಕಾಯಕಲ್ಪ, ಅವರ ಹಿರಿಯತನ ಮತ್ತು ಕಾಯಕಲ್ಪವನ್ನು ನೋಡಿದಾಗ ಇದಲ್ಲ ಅಂತ ಅನಿಸುತ್ತೆ. ಉತ್ಕೃಷ್ಟವಾದದ್ದು ಕೊಡಬೇಕಾಗಿತ್ತು. ಅದೇ ತರಹ ಆರ್.ಬಿ. ತಿಮ್ಮಾಪುರವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಏಕೆಂದರೆ ದೊಡ್ಡ ಸಮಾಜ ಇದೆ ಇದು. ಹಾಗಾಗಿ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಒಂದು ರೀತಿ ಸಂತೋಷ ಕಾಣ್ತಾ ಇಲ್ಲ. ಅಂದ್ರೆ ನೀವು ಹೇಳ್ತಿರಂಗೆ ಸರ್ಕಾರದಲ್ಲಿ ಹಂಗಂತ ಅನಿಸ್ತಾ ಇದೆ. ಯಾಕೆಂದರೆ ನಾವೆಲ್ಲರೂ ಕೂಡ ಯೋಚಿಸಿದಾಗ ಗೌರವಾನ್ವಿತವಾಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಈ ಸಮಾಜದ ಪರಿಪಕ್ವತೆ ಮತ್ತು ದಷ್ಟ ನಾಯಕರಾಗಿ ಪಕ್ಷದಲ್ಲಿ ಬಹಳ ಕಾಯಕಲ್ಪವಾಗಿ ನಡ್ಕೊಂಡು ಬಂದಿರೋದು. ಈ ಸಮಾಜದ ಬಗ್ಗೆ ಅವರಿಗೂ ಕೂಡ ಒಂದು ಎಲ್ಲ ಆಗುಹೋಗುಗಳು ಸುಖ ದುಃಖಗಳೆಲ್ಲವೂ ಗೊತ್ತಿದೆ ಅಂತ ನಾನಾದರೂ ತಿಳಿಸ್ತೀನಿ. ಒಂದ್ಸಲ ನೀವೇನಾದರೂ ಮಾತಾಡಿದ್ರೆ ಸ್ವಾಮೀಜಿ, ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಅವರು ಎಲ್ಲ ಒಂದು ಶಕ್ತಿಯನ್ನು, ದೈವಾಂಶ, ದೇವತಾ ತತ್ವವನ್ನು, ಶಿವತತ್ವವನ್ನು, ಶಿವಾಚಾರವನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥವರು. ಸಾಮಾನ್ಯಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರದ ಕಟ್ಟಿನಿಟ್ಟಿನಲ್ಲಿ ಕಾಯ್ಕ ಮಾಡ್ಕೊಂಡು ಬಂದಿದ್ದಾರೆ.
ಅವರ ಕಾಯಕಲ್ಪಕ್ಕೆ, ಅವರ ನಿಷ್ಠೆಗೆ ದೈವತ್ವದ ಒಂದು ಶಕ್ತಿ, ಸರ್ವದೇವತೆಗಳ ಆಶೀರ್ವಾದ ಅವರಿಗೆ ಸಿಕ್ಕಿದೆ. ಹಾಗಾಗಿ ಅವರ ಕಾಯನಿಷ್ಠೆ ಮತ್ತು ಕಲ್ಪನಿಷ್ಠೆಗೆ ಪ್ರಕೃತಿ ಮತ್ತು ದೇವತೆಗಳ ಆಶೀರ್ವಾದ ಮಾಡಿದ್ದಾರೆ ಎಂದು. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.